ಈಗ ನಮ್ಮ ಜಮೀನದಲ್ಲಿ ಒಂದು ಗದಿಗೆ ಎಷ್ಟು ಮರಿ ಬಂದಾವ ಅನ್ನೋದನ್ನು ಸ್ವಲ್ಪ ನೋಡೋಣ. ಈಗ ನೋಡಿದರೆ ನಮಗೆ ಇಲ್ಲಿ ನೋಡ್ರಿ, ಇದು ಮೇನ್ ಒಂದು ಅದ, ಇದು ಒಂದು, ಇದು ನಿಮಗೆ 2, ಇದು 3, 4, 5, 6, 7, 8, 9, 10, 11, 12, 13, 14, 15, 16 ಮರಿ ತನಕ ನಮಗೆ ಒಂದೇ ಗದಿಯಲ್ಲಿ ಬಂದವ. ಹೀಗಾಗಿ ನಮಗೆ ಉತ್ಕೃಷ್ಟ ಬೆಳೆ ಬಂದದ ಅನ್ನುವಂಥದ್ದು ಒಂದು ತೃಪ್ತಿ ನಮಗಿದೆ. ನಮಸ್ಕಾರ ರೈತ ಬಂದವರೇ, ನನ್ನ ಹೆಸರು ಬಸಪ್ಪ ಲಕ್ಷ್ಮಪ್ಪ ಗೋಟೆ. ನಾ ಇರೋದು ಹುಲ್ಯಾಳ ಗ್ರಾಮ. ಆದರೆ ಈ ಭೂಮಿ ಜಮಖಂಡಿ ತಾಲೂಕಿನ ಮನೆಗುದ್ದಿ ಗ್ರಾಮದಲ್ಲಿ ಈ ಭೂಮಿ ಬರ್ತಾ ಇದೆ. ಮೊದಲು ನಮ್ಮದು ಪೂರ್ವಜನಿಂದ ಒಕ್ಕಲ್ತನ ಕುಟುಂಬ. ಮೊದಲು ನಮ್ಮ ಒಕ್ಕಲ್ತನವನ್ನು ನಾನು ಸರ್ಕಾರಿ ನೌಕರಿ ಇರೋದರಿಂದ ನಮ್ಮ ಅಳಿಯಂದಿರು, ನಮ್ಮ ತಂಗಿ ಕೂಡಿ ಮಾಡ್ತಾಯಿದ್ರು. ಆವಾಗ ಸಾಧಾರಣ ಬೆಳೆಯನ್ನು ನಾವು ತೆಗಿತಿದ್ವಿ. ನಮ್ಮದು ನೌಕರಿಯಿಂದ ನಿವೃತ್ತನಾದ ನಂತರ ನಾನು ಹೆಚ್ಚಿನ ಆಸಕ್ತಿಯನ್ನು ಈ ಬೆಳೆಯಲ್ಲಿ, ಭೂಮಿಯಲ್ಲಿ, ಒಕ್ಕಲ್ತನದಲ್ಲಿ ತೆಗೆದುಕೊಂಡೆ. ಆ ಒಂದು ಸಂದರ್ಭದಲ್ಲಿ ನಾವು ಬಾಗಲಕೋಟೆಯ ತೋಟಗಾರಿಕೆಯ ಮೇಳದಲ್ಲಿ ನಾನು ಅಲ್ಲಿ ಹೋದಾಗ ರೋಹಿಣಿ ಬಯೋಟೆಕ್ ಅವರ ಕಂಪ್ನಿ ಪರಿಚಯ ಆಯಿತು. ನಾನು ಆ ಪರಿಚಯವನ್ನು ಅಲ್ಲಿಗೆ ಬಿಡಲಿಲ್ಲ. ನಂತರ ಅವ್ರ ಕಂಪ್ನಿಗೆ, ಅದು ಮಾಲಿಂಗಪುರದಲ್ಲಿ ಇರ್ತದೆ ಬೆಳಗಲಿ ಮುಂದೆ ಅಂತ ತಿಳ್ಕೊಂಡು ಗೊತ್ತಾಯಿತು. ಆವಾಗ ನಾನು ಸೀದಾ ಅವ್ರ ಕಂಪ್ನಿಗೆ ಭೇಟಿಯಾದೆ. ಅಲ್ಲಿ ಅದರ ಮುಖ್ಯಸ್ಥರಾದ ಮಲ್ಲಪ್ಪ ಕಟ್ಟಿ ಸಾಹೇಬರು ಸಿಕ್ಕರು ನಮಗೆ. ಅವರು ಪೂರ್ತಿ ಮಾಹಿತಿಯನ್ನು ಹೇಳಿದರು. ಆ ಹೇಳೋದಲ್ದೇ ಅವರಲ್ಲಿ ಇರ್ತಕ್ಕಂಥ ದನಗಳ ಶೆಡ್ಡು ಮತ್ತು ಅವರು ಬೆಳೆದಂಥ ಕಬ್ಬಿನ ಬೆಳೆ ಇತ್ಯಾದಿಗಳನ್ನು ತೋರಿಸಿ ನೋಡಿ ನಂತರ ನನಗೆ ಇಂಪ್ರೆಸ್ ಆಯಿತು. ಇವ್ರು ಹೇಳಿದ ಫರ್ಟಿಲೈಸರನ್ನು ಉಪಯೋಗ ಮಾಡಿದ್ರೆ ನಮ್ಮ ಬೆಳೆನೂ ಚೆನ್ನಾಗಿ ಆಗ್ಬೋದು ಅನ್ನೋಂಥ ಒಂದು ನಿರ್ಣಯಕ್ಕೆ ನಾನು ಬಂದೆ. ನಂತರ ನಾ ಏನಪ್ಪ ಅಂತಂದ್ರೆ ಅವ್ರ ಸಂಪರ್ಕದಲ್ಲಿ ಬಂದು ಈಗ 5 ವರ್ಷದಿಂದ ಸತತವಾಗಿ ಈ ರೋಹಿಣಿ ಬಯೋಟೆಕ್ದ ಪ್ರಾಡಕ್ಟ್ಗಳನ್ನು ನಾವು ಉಪಯೋಗ ಮಾಡ್ತಾಯಿದ್ದೀನಿ. ನನಗೆ ಮೊದಲಿನಕ್ಕಿಂತಲೂ ಭಾಳ ಚೆನ್ನಾಗಿ ಉತ್ಕೃಷ್ಟವಾದ ಬೆಳೆ ಬರಲಿಕ್ಕೈತದ. ಈಗ ಈ ಬೆಳೆ ಕಾಣ್ತಕ್ಕಂಥ ಬೆಳೆಯನ್ನು ನಾವು ನವಂಬರ್ ಮೊದಲನೇ ವಾರದಲ್ಲಿ ಬಿತ್ತನೆಯನ್ನು ಮಾಡಿದ್ದೀವಿ. ನವಂಬರ್ ಮೊದಲನೇ ವಾರದಲ್ಲಿ ಬಿತ್ತನೆ ಮಾಡಿದ ನಂತರ ನಾವು ಯಾವಾಗಲೂ ರೋಹಿಣಿ ಬಯೋಟೆಕ್ ಸಂಪರ್ಕದಲ್ಲಿ ಇರ್ತಿದ್ದೀವಿ. ಆ ಒಂದು ನಮಗೆ ಪವನ್ ಗುರು ಅವರಿಗೆ ಫೋನ್ ಮಾಡಿ, ಮತ್ತು ಈಗ ನಾವು ಈ ಸಲ ಬಿತ್ತನೆ ಮಾಡೀವಿ, ಸ್ವಲ್ಪ ಬಂದು ನೋಡಿ ಏನು ಮಾಡಬೇಕು ಅನ್ನೋದು ಅವ್ರು ಕೇಳಿದಾಗ ಅವ್ರು ಹೇಳಿದರು, ಈಗ ಚೆನ್ನಾಗಿ ಬೆಳೆ ಬಂದದ, ನೀವು ಈ ರೋಹಿಣಿ ಬಯೋಟೆಕ್ದ ಸಕ್ಸಸ್ ಕಿಟ್ಟದ ಡ್ರಂಚಿಂಗ್ ಮಾಡಿರಿ ಅಂತ ತಿಳ್ಕೊಂಡು ನಮಗೆ ತಿಳಿಸಿದ್ರು. ಅವರು ಹೇಳಿದ ಪ್ರಕಾರ ನಾವು ಡ್ರಂಚಿಂಗನ್ನು ಮಾಡಿದ್ದೀವಿ. ಈಗ ಮಾಡಿ 1.5 ತಿಂಗಳ ಸುಮಾರು ಅವಧಿ ಆಯಿತು. ಈಗ ನಾವು ಈ ಬೆಳೆಯನ್ನು ನೋಡಲಾಗಿ ಪ್ರತಿಯೊಂದು ಗದುವಿನಿಂದ 10 ರಿಂದ 15 ಮರಿ ನಮಗೆ ಕಾಣ್ತಾ ಇದ್ದಾವೆ. ಇದು ನಮ್ಮ ಬೆಳೆ ಸಂಖ್ಯಾಶಾಸ್ತ್ರದ ಪ್ರಕಾರ 1 ಎಕರೆಗೆ ಎಷ್ಟು ನಮಗೆ ಸಸಿಗಳು ಬೇಕು, ಅಷ್ಟರ ಮಟ್ಟಿಗೆ ನಮಗೆ ಫುಲ್ ಸಸಿಗಳಿದಾವೆ ಅನ್ನೋದು ಖಾತ್ರಿ ಆಗೈತೆ ನಮಗೆ. ಯಾಕಂತಂದ್ರೆ ನಮ್ಮ ಕಬ್ಬಿನ ಇಳುವರಿ ಬರಬೇಕಾಗಿತ್ತಂದ್ರೆ ನಮಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಮರಿಗಳು ಬೇಕೇ ಬೇಕು, ಮತ್ತು ಫ್ಯಾಕ್ಟ್ರಿಗೆ ಹೋಗುವಂಥ ಕಬ್ಬುಗಳು ಉತ್ಪಾದನೆ ಮಾಡ್ಬೇಕು ಅನ್ನೋದು ನಮ್ಮ ಗುರಿ. ಈಗ ನಮ್ಮ ಬೆಳೆ ಇಲ್ಲ ನಮಗೆ ಚಲೋ ಬರ್ಬೇಕಾಗಿತ್ತಂದ್ರೆ 1 ಎಕರೆದಾಗ 35 ರಿಂದ 40 ಸಾವಿರ ಮರಿಗಳು ಭಾಳ ಚೆನ್ನಾಗಿ ಅಂದರೆ ಹೆಲ್ತಿ ಮರಿಗಳು ಇದ್ದರೆ ನಮಗೇನಪ್ಪ ಅಂತಂದ್ರೆ ಒಳ್ಳೆ ಈಲ್ಡ್ ಬರ್ಲಿಕ್ಕೆ ಸಾಧ್ಯತೆ ಅನ್ನೋಕ್ಕೆ ನಮಗೊಂದು ವಿಶ್ವಾಸ ಇತ್ತು. ಆ ಪ್ರಕಾರ ಈಗ ನಮ್ಮ ಹೊಲದಾಗ ನಾವೇನು ಸಕ್ಸಸ್ ಕಿಟ್ ಉಪಯೋಗ ಮಾಡ್ಕೊಂಡೀವಿ, ಮಾಡಿದ ನಂತರ ಅದ್ರ ಪ್ರಕಾರ ಒಳ್ಳೊಳ್ಳೆ ಮರಿ ಬಂದಾವ. ಈಗ ಈ ಒಂದು ಖಾತ್ರಿ ಇರೋದ್ರಿಂದ ನಾವು ಯಾವಾಗಲೂ ಈ ರೋಹಿಣಿ ಬಯೋಟೆಕ್ ಅವರ ಉತ್ಪಾದನೆಗಳನ್ನು ಉಪಯೋಗ ಮಾಡ್ತಾಯಿದ್ದೀವಿ. ಈಗ ನಾನು ಯಾವಾಗ ತೋಟಗಾರಿಕೆ ಮೇಳಕ್ಕೆ ಹೋಗಿ ಬಂದ ನಂತರ ಅಂದರೆ ಸುಮಾರಾಗಿ ಸತತವಾಗಿ 5 ವರ್ಷ ನಾನು ರೋಹಿಣಿ ಬಯೋಟೆಕ್ದ ಉತ್ಪನ್ನಗಳನ್ನು ಉಪಯೋಗ ಮಾಡ್ತಾಯಿದ್ದೀನಿ. ಇದರಿಂದ ನನಗೆ ಪೂರ್ತಿ 100ಕ್ಕೆ 100 ಯಶಸ್ಸು ಕಾಣ್ತಾ ಇದೆ. ಈಗ ತಾವು ರೈತರು ಬಾಂಧವರು ಕೂಡ ಆ ರೋಹಿಣಿ ಬಯೋಟೆಕ್ದ ಸಿಬ್ಬಂದಿಗಳನ್ನು ಸಂಪರ್ಕ ಮಾಡಿ ತಾವು ಕೂಡ ಈ ಉತ್ಪಾದನೆಗಳನ್ನು ಉಪಯೋಗ ಮಾಡಿದರೆ ತಾವು ಕೂಡ ಇದರಲ್ಲಿ ಯಶಸ್ಸನ್ನು ಕಾಣ್ತೀರಿ ಅಂತ ತಿಳ್ಕೊಂಡು ನಾನು ಹೇಳ ಬಯಸ್ತೇನೆ. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ.